ಬೈಬಲ್ನ ಪ್ರಕಟಣೆ ಗ್ರಂಥದಲ್ಲಿ ಒಂದು ಸಂಖ್ಯೆ ಇದೆ. ಅದು ಎಲ್ಲರ ತಲೆ ಕೆಡಿಸಿದೆ. 1,44,000. ಯಾರಿವರು? ಇವರ ಕಥೆಯೇನು? ಬನ್ನಿ, ಈ ದೊಡ್ಡ ರಹಸ್ಯದ ಹಿಂದಿನ ಸತ್ಯವನ್ನ ಒಟ್ಟಿಗೆ ಸೇರಿ ತಿಳ್ಕೊಳ್ಳೋಣ. ಸರಿ, ಹಾಗಿದ್ರೆ ನೇರವಾಗಿ ವಿಷಯಕ್ಕೆ ಬರೋಣ. ಪ್ರಕಟಣೆ ಗ್ರಂಥದಲ್ಲಿ ಹೇಳಿರೋ ಈ 1,44,000 ಜನರು ಅಂದ್ರೆ ಯಾರಿವ್ರು? ಇವರು ಗುರುತಿನ ಬಗ್ಗೆ ಇರೋ ನಿಗೂಢತೆಯನ್ನ ಭೇದಿಸೋಕೆ ನಾವು ಗ್ರಂಥದ ಆಳಕ್ಕೆ ಇಳಿಲೇಬೇಕು. ನೋಡಿ, ಪ್ರಕಟಣೆ ಗ್ರಂಥದಲ್ಲಿ ಇವರನ್ನ ಮುದ್ರೆ ಹಾಕಲ್ಪಟ್ಟವರು ಅಂತ ಕರೆಯಲಾಗುತ್ತೆ. ಮತ್ತು ಅವರ ಸಂಖ್ಯೆ ಹೆಚ್ಚು ಕಡಿಮೆ ಅಲ್ಲ, ನಿಖರವಾಗಿ 1,44,000. ಅಷ್ಟೇ ಅಲ್ಲ, ಇವರೆಲ್ಲರೂ ಇಸ್ರಾಯೇಲಿನ 12 ಕುಲಗಳಿಂದ ಬಂದವರು ಅಂತಾನೂ ಹೇಳಲಾಗಿದೆ. ಇಷ್ಟು ನಿಖರವಾದ ಸಂಖ್ಯೆ ಯಾಕೆ? ಇದೇ ಅಲ್ವಾ ದೊಡ್ಡ ಪ್ರಶ್ನೆ. ಹಾಗಾದ್ರೆ ಇದರ ಅರ್ಥ ಏನು? ಈ 14,40,000 ಜನರು ಅಕ್ಷರಶಃ ಇಸ್ರೇಲ್ ಜನಾಂಗದವರ? ಅಥವಾ ಈ ಸಂಖ್ಯೆಯ ಹಿಂದೆ ಏನಾದ್ರೂ ಗೂಢವಾದ ಸಾಂಕೇತಿಕ ಅರ್ಥ ಅಡಗಿದೆಯಾ? ಈ ಪ್ರಶ್ನೆಗೆ ಉತ್ತರ ಸಿಕ್ಕಿದ್ರೇನೆ ಮುಂದಿನ ದಾರಿ ಸ್ಪಷ್ಟವಾಗೋದು. ಈ ರಹಸ್ಯವನ್ನ ಭೇದಿಸೋಕೆ ಒಂದು ದೊಡ್ಡ ಕೀಲಿ ಕೈ ಇದೆ. ಅದು ಇಸ್ರಾಯೇಲ್ ಅನ್ನೋ ಪದದಲ್ಲೇ ಅಡಗಿದೆ. ಹೌದು, ಬೈಬಲ್ನಲ್ಲಿ ಒಂದಲ್ಲ 2 ತರಹದ ಇಸ್ರಾಯೇಲ್ಗಳ ಬಗ್ಗೆ ಮಾತಾಡ್ಲಾಗತ್ತೆ. ಈ ವ್ಯತ್ಯಾಸವನ್ನ ನಾವು ಅರ್ಥ ಮಾಡ್ಕೊಂಡ್ರೆ 1,44,000 ಜನರ ಗುರುತು ತಾನಾಗಿಯೇ ಗೊತ್ತಾಗತ್ತೆ. ಒಂದು ದೊಡ್ಡ ಬಿಲ್ಡಿಂಗ್ ಕಟ್ಟೋದನ್ನ ನೆನ್ಪಿಸ್ಕೊಳ್ಳಿ. ಮೊದಲು ಏನ್ಬೇಕು? ಒಂದು ಬ್ಲೂ ಪ್ರಿಂಟ್ ಅಲ್ವಾ? ಬೈಬಲ್ ಪ್ರಕಾರ ಭೌತಿಕ ಇಸ್ರಾಯೇಲ್ ಅನ್ನೋದು ಆ ಬ್ಲೂ ಪ್ರಿಂಟ್ ತರಹ. ಆದ್ರೆ ಕಟ್ಟಬೇಕಾಗಿರೋ ಅಸಲಿ ದೇವಾಲಯ ಅದು ಆತ್ಮಿಕ ಇಸ್ರಾಯೇಲ್, ಅಂದ್ರೆ ಜಗತ್ತಿನ ಮೂಲೆ ಮೂಲೆಯಲ್ಲಿರೋ ಎಲ್ಲಾ ವಿಶ್ವಾಸಿಗಳ ಒಂದು ದೊಡ್ಡ ಸಮೂಹ. ಈ ಯೋಚನೆಗೆ ಬೈಬಲ್ನ ಈ ಮಾತು ಇನ್ನಷ್ಟು ಶಕ್ತಿ ಕೊಡುತ್ತೆ. ಕ್ರಿಸ್ತನಲ್ಲಿ ಯಹೂದ್ಯ, ಗ್ರೀಕ್ ಅನ್ನೋ ಭೇದಭಾವವೇ ಇಲ್ಲ, ಎಲ್ಲರೂ ಒಂದೇ ಅಂತ ಹೇಳಲಾಗಿದೆ. ಇದರ ಅರ್ಥ ಏನು? ಇಸ್ರೇಲ್ ಅಂದ್ರೆ ಕೇವಲ ಒಂದು ಜನಾಂಗಕ್ಕೆ ಸೀಮಿತವಾದದ್ದಲ್ಲ, ಬದಲಿಗೆ ನಂಬಿಕೆಯ ಆಧಾರದ ಮೇಲೆ ಒಂದಾದ ಒಂದು ಜಾಗತಿಕ ಸಮುದಾಯ. ಸರಿ, 1,44,000 ಜನರು ಈ ಆತ್ಮಿಕ ಇಸ್ರೇಲ್ನ ಭಾಗ ಅಂತಾದ್ರೆ, ಹಾಗಾದ್ರೆ ಅವರೇನಾ ಪೂರ್ತಿ ಸಮೂಹ? ಅಥವಾ ಆ ದೊಡ್ಡ ಗುಂಪಿನೊಳಗಿನ ಒಂದು ಸ್ಪೆಷಲ್ ಟೀಮಾ? ಇದನ್ನ ಅರ್ಥ ಮಾಡ್ಕೊಳ್ಳೋಕೆ ಪ್ರಕಟಣೆ ಗ್ರಂಥದಲ್ಲೇ ಹೇಳಿರೋ ಇನ್ನೊಂದು ಗುಂಪಿನ ಕಡೆನೂ ನಾವು ಗಮನ ಕೊಡ್ಬೇಕು. 1,44,000. ಇದೇನೋ ಸುಮ್ನೆ ಒಂದು ಅಂದಾಜು ಸಂಖ್ಯೆಯಲ್ಲ, ತುಂಬಾನೇ ನಿಖರವಾದ ಸಂಖ್ಯೆ. ಈ ನಿಖರತೆಯೇ ಎಷ್ಟೋ ಜನ ವಿದ್ವಾಂಸರ ತಲೆಗೆ ಹುಳ ಬಿಟ್ಟಿದೆ. ಇದು ಅಕ್ಷರಶಃ ಸಂಖ್ಯೆನಾ? ಅಥವಾ ಇದ್ರ ಹಿಂದೆ ಬೇರೆನಾದ್ರೂ ಅರ್ಥ ಇದೆಯಾ? ಇಲ್ಲೇ ನೋಡಿ ಒಂದು ದೊಡ್ಡ ಸುಳಿವು ಸಿಗೋದು. ಅದೇ ಗ್ರಂಥದಲ್ಲಿ 1,44,000 ಜನರ ಬಗ್ಗೆ ಹೇಳಿದ ತಕ್ಷಣ ಯಾರಿಂದಲೂ ಎಣಿಸೋಕಾಗದಷ್ಟು ದೊಡ್ಡ ಸಮೂಹದ ಬಗ್ಗೆನೂ ಹೇಳಲಾಗಿದೆ. ಒಂದು ಕಡೆ ನಿಖರ ಸಂಖ್ಯೆ, ಇನ್ನೊಂದು ಕಡೆ ಎಣಿಸಲಾಗದಷ್ಟು ಜನ. ಏನಿದು ವ್ಯತ್ಯಾಸ? ಉತ್ತರ ಇಲ್ಲಿದೆ ನೋಡಿ. ಆ ಎಣಿಸಲಾಗದ ದೊಡ್ಡ ಸಮೂಹ ಇದೆಯಲ್ಲ, ಅದು ಎಲ್ಲಾ ಕಾಲದ ಹುತಾತ್ಮರನ್ನ ಪ್ರತಿನಿಧಿಸುತ್ತೆ ಅಂತ ಹೇಳಲಾಗುತ್ತೆ. ಆದರೆ ಆ ದೊಡ್ಡ ಸಮೂಹದಿಂದ ಒಂದು ಸ್ಪೆಷಲ್ ಉದ್ದೇಶಕ್ಕೋಸ್ಕರ 1,44,000 ಜನರನ್ನ ಪ್ರಥಮ ಫಲಗಳು ಅಂತ ಆಯ್ಕೆ ಮಾಡಲಾಗಿದೆ. ಅಂದ್ರೆ ಇವರು ಒಂದು ವಿಶೇಷ ಗುಂಪು. ಹಾಗಿದ್ರೆ ಈ 1,44,000 ಜನರ ಆ ವಿಶೇಷ ಉದ್ದೇಶವಾದ್ರೂ ಏನು? ಅವರ ಗುರುತನ್ನ ಅಂತ್ಯಕಾಲದಲ್ಲಿ ಬರ್ತಾರೆ ಅಂತ ಹೇಳಲಾಗೋ ಇಬ್ಬರು ಸಾಕ್ಷಿಗಳ ಪಾತ್ರದ ಜೊತೆ ಜೋಡಿಸಿದಾಗ ನಮ್ಗೆ ಒಂದು ಅದ್ಭುತವಾದ ಚಿತ್ರಣ ಸಿಗುತ್ತೆ. ಪ್ರಕಟಣೆ ಗ್ರಂಥ ಇಬ್ಬರು ಸಾಕ್ಷಿಗಳ ಬಗ್ಗೆ ಮಾತಾಡುತ್ತೆ. ಇವರು ಯಾರು ಅಂದ್ರೆ, ಮಹಾ ಸಂಕಟದ ಸಮಯದಲ್ಲಿ, ಅಂದ್ರೆ 1260 ದಿನಗಳ ಕಾಲ ಭವಿಷ್ಯ ನುಡಿಯೋಕ್ಕೆ ಬಂದಿರೋ ತುಂಬಾನೇ ಶಕ್ತಿಶಾಲಿ ಪ್ರವಾದಿಗಳು. ಅವರಿಗೆ ಅಸಾಧಾರಣ ಅಧಿಕಾರಗಳನ್ನ ಕೊಡಲಾಗಿರುತ್ತೆ. ಮತ್ತು ಇಲ್ಲೇ ನೋಡಿ ನಮ್ಮ ಈ ವಿಶ್ಲೇಷಣೆ ಒಂದು ಮುಖ್ಯ ತಿರುವು ಪಡ್ಕೊಳ್ಳೋದು. ಇಲ್ಲಿರೋ ವಾದದ ಪ್ರಕಾರ ಆ ಇಬ್ರು ಸಾಕ್ಷಿಗಳು ಅಂದ್ರೆ ಕೇವಲ ಇಬ್ರು ವ್ಯಕ್ತಿಗಳಲ್ಲ, ಬದಲಿಗೆ ಆ 1,46,000 ಜನರ ಇಡೀ ಸಮೂಹವೇ ಆ ಪ್ರವಾದಿಯ ಪಾತ್ರವನ್ನ ನಿರ್ವಹಿಸ್ತೆ. ಈ ವಾದಕ್ಕೆ ಗ್ರಂಥದಲ್ಲೇ ಬಲವಾದ ಆಧಾರಗಳೂ ಇವೆ. ಪ್ರಕಟಣೆಯ ಬೇರೆ ಬೇರೆ ಅಧ್ಯಾಯಗಳಲ್ಲಿ ವಿವರಿಸಿರೋ ಗುಂಪುಗಳನ್ನ ಹೋಲಿಸಿ ನೋಡಿದ್ರೆ ನಮಗೆ ಒಂದೇ ತರಹದ ಲಕ್ಷಣಗಳು ಕಾಣಿಸ್ತವೆ. ಅವರೆಲ್ಲರೂ ಮೃಗವನ್ನ ಜಯಿಸ್ತಾರೆ, ದೇವರ ಮುದ್ರೆಯನ್ನ ಹೊಂದಿರ್ತಾರೆ ಮತ್ತು ಸಿಂಹಾಸನದ ಮುಂದೆ ಆರಾಧನೆ ಮಾಡ್ತಾರೆ. ಈ ಎಲ್ಲಾ ಸಾಮ್ಯತೆಗಳು ಅವರೆಲ್ಲ ಒಂದೇ ಗುಂಪು ಅನ್ನೋದನ್ನ ಸೂಚಿಸ್ತವೆ. ಸರಿ, ತಮ್ಮ ಈ ದೊಡ್ಡ ಮಿಷನ್ ಮುಗಿಸಿದ ಮೇಲೆ ಈ 1,44,000 ಜನರಿಗೆ ಮತ್ತು ಎಲ್ಲಾ ಹುತಾತ್ಮರಿಗೆ ಕಾದಿರೋ ಅಂತಿಮ ಪ್ರತಿಫಲ ಏನು? ಉತ್ತರ ಮೊದಲ ಪುನರುತ್ಥಾನ ಅನ್ನೋ ಒಂದು ಭವ್ಯವಾದ ವಾಗ್ದಾನದಲ್ಲಿದೆ.
ಅವರಿಗೆ ಸಿಗೋದು ಬರೀ ಸ್ವರ್ಗ ಅಲ್ಲ, ಅದಕ್ಕಿಂತಾನೂ ಮಿಗಿಲಾದದ್ದು. ಅವರು ಮೊದಲ ಪುನರುತ್ಥಾನದಲ್ಲಿ ಭಾಗವಹಿಸಿ ಅಮರವಾದ ಶರೀರಗಳನ್ನ ಪಡೀತಾರೆ. ಗಾಜಿನ ಸಮುದ್ರದ ಮೇಲೆ ನಿಂತು ವಿಜಯದ ಹಾಡು ಹಾಡ್ತಾರೆ. ಅಷ್ಟೇ ಅಲ್ಲ, ಕ್ರಿಸ್ತನ ಜೊತೆ 1000 ವರ್ಷಗಳ ಕಾಲ ಆಳ್ವಿಕೆ ನಡೆಸ್ತಾರೆ ಮತ್ತು ಹೊಸ ಜೆರೂಸಲೇಂನಲ್ಲಿ ಶಾಶ್ವತವಾಗಿ ವಾಸಿಸ್ತಾರೆ. ಆದರೆ ಇದೆಲ್ಲದರ ಅಂತಿಮ ಉದ್ದೇಶ ಏನು? ಇದು ಕೇವಲ ನಂಬಿಕೆಸ್ತರಿಗೆ ಕೊಡುವ ಒಂದು ರಿವಾರ್ಡ್ ಅಷ್ಟೇ ಅಲ್ಲ. ಕೆಟ್ಟದರ ಮೇಲೆ ಒಳ್ಳೇದು ಗೆಲ್ಲುತ್ತೆ ಮತ್ತು ದೇವರ ದಾರಿಗಳೇ ನ್ಯಾಯವಾದದ್ದು ಅನ್ನೋದಕ್ಕೆ ಇದು ಇಡೀ ಬ್ರಹ್ಮಾಂಡಕ್ಕೆ ಕೊಡುವ ಕೊನೆಯ ಸಾಕ್ಷಿ. ಇದು ದೇವರ ಚಾರಿತ್ರ್ಯದ ಒಂದು ದೊಡ್ಡ ಸಮರ್ಥನೆ. ಕೊನೆಗೆ ಹೇಳೋದಾದ್ರೆ, ಈ 1,44,000 ಜನರ ರಹಸ್ಯ ಅನ್ನೋದು ಬರೀ ಲೆಕ್ಕಾಚಾರದ ಬಗ್ಗೆ ಅಲ್ಲ, ಇದು ನಂಬಿಕೆಯ ಸ್ವರೂಪದ ಬಗ್ಗೆ. ಇದು ಯಾವ ಜನಾಂಗ, ಯಾವ ಹಿನ್ನೆಲೆ ಅನ್ನೋದನ್ನ ಮೀರಿ ದೇವರ ವಾಗ್ದಾನೆಗಳಲ್ಲಿ ನಂಬಿಕೆ ಇಡೋರ ಬಗ್ಗೆ. ಹಾಗಾಗಿ ನಿಜವಾದ ಪ್ರಶ್ನೆ ಎಷ್ಟು ಜನರು ಅನ್ಕಲ್ಲ, ಬದಲಿಗೆ ಯಾವ ರೀತಿಯ ನಂಬಿಕೆ ಅನ್ನೋದಾಗಿರ್ಬೋದು.